ಪಾರ್ಸಲ್ ಮಾಡಿಸ್ಕೊತಾನೆ ಮನೆಗಂತೆ. ಸೊ ಗೈಸ್ ಇಲ್ಲಿ ಕಬ್ಬಿನ ಜ್ಯೂಸು ಕುಟ್ಕೊಂಡು. ಸೊ ಗೈಸ್ ಇವತ್ತಿನ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಹಾಗೆ ಕಾಣಿಸ್ತಿದ್ಯಾ ಹೆಂಗೆ ಆಟ ತಿಂತಿದ್ದೀರಾ ಅಂತ. ಓ ಅಮ್ಮ ಏನಿದು ರೂಬಿಕ್ಸ್ ಕ್ಯೂಬ್. ಸೊ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಡ್ಯಾಡಿ ಬಂದಿದ್ದಾರೆ ಅಂತ ಅಂದರೆ ಏನು ಕತೆ ಇರ್ಬೋದು. ಸೊ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ರಿಮೋಟ್ ಬಿಡಿಸ್ ಸಾರಿ. ಸೊ ಇವತ್ತಿನ ಬ್ಲಾಗಲ್ಲಿ ಆ್ಯಸ್ ಯೂಶ್ವಲ್ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಕಾಲೇಜ್ಗೆ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಬೆಳಗ್ಗೆ ಇವತ್ತು ನಾವು ಅಮ್ಮ ಮನೇಲಿರೋಕ್ಕೆ ಒಳ್ಳೊಳ್ಳೆ ಅಡುಗೆ ಗೈಸ್, ಇಡ್ಲಿ ಚಟ್ನಿ ಸಾಂಬಾರು ಎಲ್ಲ ಅಲ್ಲಿ ಪ್ಯಾಕ್ ಮಾಡೋರು ಬಾಕ್ಸ್ ಹಾಕೋರೆ, ಹೋಗೋದಷ್ಟೇ. ಎಷ್ಟೊಂದು ದಿವಸ ಆದಮೇಲೆ ಮನೇಲಿ ಒಳ್ಳೆ ಊಟ ತಿಂತಾರದು ನಾವು. ಇಷ್ಟು ದಿನ ನೀವೇ ನೋಡ್ತಿದ್ರಿ ಏನೇನೋ ತಿನ್ಕೊಂಡೇ ಹೋಗ್ತಾ ಇರಲಿಲ್ಲ. ಇವಾಗಿಂದ ಒಂದು ಸ್ವಲ್ಪ ನೆಮ್ಮದಿ ಆಗಿದೆ ನಮಗೂ. ಹೌದಾ, ಸರಿ ಅವ್ರನ್ನ ಮನೇಲಿ ಇರಿಸ್ಬೇಕಂತೆ, ಆವಾಗ ಮಾಡ್ಕೊಡ್ತಾರಂತೆ ವೆರೈಟಿ. ಸೊ ಯಾರೇ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಈಶ್ವರ್ ಬರ್ತಾನೆ ನನ್ನ ಪಿಕ್ ಮಾಡೋಕ್ಕೆ. ಸೊ ಒಂದು ಜೊತೆ ಹೋಗೋಣ, ಹೋಗಿ ಏನಾಗುತ್ತೆ ಅಂತ ನೋಡೋಣ ಇವತ್ತು. ಸೊ ಲೆಟ್ಸ್ ಗೋ. ಬೇಗ ಟೈಮ್ ಆಯಿತು, ಹೋಗೋಣ ಬನ್ನಿ, ಲೆಟ್ಸ್ ಗೋ. ನಾನು ಆಗಲಿಲ್ಲ ಬೆಳಗ್ಗೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಇವಾಗ ಮನೆಗೆ ಹೋಗ್ಬೇಕಾದ್ರೆ ಈಶ್ವರ್ ಜೊತೆ ಹೋಗಬೇಕಾಯಿತು. ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ ಇವಾಗ ಮನೆಗೆ. ಈಶ್ವರ ಊಟ ಪಾರ್ಸಲ್ ಮಾಡಿಸ್ಕೊಂತಾನೆ. ಏನೋ ಬಿರಿಯಾನಿನೇನೋ ಪರೋಟ ಮತ್ತು ಗ್ರೇವಿ ಚಿಕನ್ ಗ್ರೇವಿ ಆರ್ಡರ್ ತೊಗೊತಾನೆ. ಅವನು ಪಾರ್ಸಲ್ ಮಾಡಿಸ್ಕೊತಾನೆ ಮನೆಗಂತೆ. ತೊಗೊಂಡು ಇಲ್ಲಿಂದ ಹೋಗಬೇಕು ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ ಮನೆಗೆ. ಸೊ ಸ್ವಲ್ಪ ಇಶ್ಯೂ ಆಯಿತು, ನಾನೇನೋ ಹೇಳಿದ್ನಲ್ಲ ಆ ಕೆಲಸ ಆಗ್ತಾಯಿಲ್ಲ ಇವತ್ತು. ಸೊ ಇಶ್ಯೂ ಆಗೈತೆ, ನೋಡ್ಬೇಕು ಮನೆಗೆ ಹೋಗಿ ಏನೋ ಮಾತಾಡೋಣ. ಲೆಟ್ಸ್ ಗೋ. ಸೊ ಗೈಸ್ ಅಲ್ಲಿಂದ ಕಬ್ಬನ್ ಜ್ಯೂಸ್ ಕುಡಿಯೋಕ್ಕೆ ಈಶ್ವರ್ ಕರ್ಕೊಂಬಂದ. ಸೊ ಅದಕ್ಕೆ ಇವಾಗ ಕುಡಿದ್ಬಿಟ್ಟು ಐಸ್ ಕೇಳ್ದ, ಐಸ್ ಇರಲಿಲ್ಲ. ಏನೋ ಖುಷಿ ಆಗೋಯ್ತು ಅಂದ್ಕೊಂಡು. ನಾನು ಐಸ್ ಕುಡಿಯೋಲ್ಲ ಗೈಸ್, ಯಾಕೆಂದ್ರೆ ಆಮೇಲೆ ಹೇಳ್ತೀನಿ. ಸೊ ಬರಲಿ ಕುಡ್ಕೊಂಡು ಹೋಗೋಣ. ಸೊ ಗೈಸ್ ಇಲ್ಲಿ ಕಬ್ಬಿನ ಜ್ಯೂಸು ಕುಡ್ಕೊಂಡು. ಸೊ ಗೈಸ್ ಇವತ್ತಿನ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ನಾವು ಹೋಗ್ಬೇಕಾಗಿತ್ತು ಅಂತ ಬೆಳಗ್ಗೆ ಹೇಳ್ತಿದ್ದ, ಅಲ್ಲಿ ಹೋಗಲಿಲ್ಲ. ಸೊ ಅದಕ್ಕೋಸ್ಕರ ಬೇಜಾರಾಯ್ತು ಸ್ವಲ್ಪ. ಇಟ್ಸ್ ಓಕೆ, ಪರವಾಗಿಲ್ಲ. ನಾಳೆ ಅಂತೆ 11 ಗಂಟೆಗೆ ಅಂತೆ ನಾನು ಕಾಲೇಜ್ಗೆ ಹೋಗಿರ್ತೀನಿ ನಾಳೆ. ನಾನು ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲ್ಲ, ಅದನ್ನು ಕಾಲೇಜ್ಗೆ ಹೋಗಿರ್ತೀನಿ, ವೀಡಿಯೋ ಮಾಡೋಕ್ಕೆಲ್ಲ ಆಗುತ್ತೆ ಗೈಸ್. ಸೊ ಅದಕ್ಕೆ ಮನೆ ಹತ್ರ ತಂದು ಕೊಡ್ತಾರೆ. ಸೊ ನಾವು ಅಮ್ಮ ಈಸ್ಕೊಂಡಿರ್ತಾರೆ, ಬಟ್ ಅಲ್ಲಿಗೆ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ಸೊ ಅದಕ್ಕೋಸ್ಕರ ಜ್ಯೂಸ್ ಕುಡಿತಾಯಿದ್ದೀನಿ. ನಮ್ಮ ಮಮ್ಮಿ ನಾನು ಬರೋಷ್ಟರಲ್ಲಿ ಕರ್ಬೂಜ ಹಣ್ಣು ತಿನ್ನೋಂಥರಲ್ಲ ಪಾನ್ಕಾಯಿನೋ ಮಾಡಿದರು, ಸಕಾಲ ಟೇಸ್ಟು. ಅದಕ್ಕೆ ಕುಡಿತಾಯಿದ್ದೀನಿ. ಕುಡಿದ್ಬಿಟ್ಟು ಕಾಫಿ ಕುಡಿಬೇಕು. ಕಾಫಿ ಕುಡಿದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಅಮ್ಮ ಇಷ್ಟೊತ್ತು ಫೋನ್ ನೋಡ್ತಾಯಿದ್ರು, ಸ್ನಾನ ಮಾಡ್ಕೊಬಂದು. ನಾನು ಬಂದೆ ಅಂದ್ಬಿಟ್ಟು ನಾನು ನೋಡ್ರಿ ವೀಡಿಯೋ ಮಾಡ್ತೀನಿ ನೋಡ್ರಿ. ಫೋನೇ ಎನಿ ಟೈಮ್ ಫೋನ್ ನಮ್ಮ ಮಮ್ಮಿ. ಸೊ ಸ್ವಲ್ಪ ಹೊತ್ತಾದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಓಕೆ, ಸ್ವಲ್ಪ ಬೇಜಾರಾಯಿತು, ಪರವಾಗಿಲ್ಲ, ನೋಡೋಣ. ನಾಳೆ ಬರುತ್ತಂತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್ ಇವಾಗ ನಮ್ಮಮ್ಮ ತರಕಾರಿ ಮತ್ತು ನಮ್ಮ ಆಂಟಿ ಮನೆ ಹತ್ರ ಹೋಗ್ಬೇಕಾಯ್ತು, ಅದಕ್ಕೋಸ್ಕರ ಕರ್ಕೊಂಬಂದೆ. ನಮ್ಮಮ್ಮ ಇಲ್ಲಿ ಟೊಮೊಟೊ ತೊಗೊತಾರೆ. ತೊಗೊಂಡು ಇಲ್ಲಿಂದ ಹೋಗೋದೆ ನಮ್ಮ ಆಂಟಿ ಮನೆಗೆ. ನಿಮಗೆ ಕಾಣಿಸ್ತಿದ್ಯಾ ಹೆಂಗೆ ಆಟ ತಿಂತಿದ್ದೀರಾ ಅಂತ. ನಮ್ಮ ಆಂಟಿ ಮನೇಲಿ ದೋಸೆ ಮಾಡೋರು, ನನಗೆ ದೋಸೆ ನಮ್ಮ ಆಂಟಿ ಮಾಡೋದು ಸಕ್ಕತ್ ಇಷ್ಟ. ಅದಕ್ಕೋಸ್ಕರ ತಿಂತಾಯಿದ್ದೀನಿ ಹಾಕ್ಸ್ಕೊಂಡು. ಕ್ರೇಜಿ ಆಗೈತೆ, ತಿನ್ಕೊಂಡು ಹೋಗೋದು. ಅಮ್ಮ ಬಿ ಪಿ ಟೆಸ್ಟ್ ಮಾಡಿಸ್ಕೊಂಡ್ರು. ಇಲ್ಲಿ ನಮ್ಮಮ್ಮ ಬಿ ಪಿ ಜಾಸ್ತಿ ಶುಗರ್ ಟೆಸ್ಟ್ ಮಾಡ್ತಾರೆ. ಚುಚ್ತಾರ ಆಂಟಿ? ಅದು ಚುಚ್ಚಿಸ್ಕೊಟ್ರೆ ಮಮ್ಮಿ ಶುಗರ್ ಟೆಸ್ಟ್ ಮಾಡ್ತಾರೆ. ಅವಾಗ ನಿಮಗೆ ಜಾಸ್ತಿ ಇದ್ರೆ ಬಾಯ ಮುಚ್ಚು ನನಗೆ. ಅಯ್ಯೋ ಅಮ್ಮ ಸರಸಿ ನಿಧಾನ. ಅಯ್ಯೋ ಅಮ್ಮ ಬಂತು. ಇಲ್ಲ ಅದೆಲ್ಲ ಇತ್ತು ಬ್ಲಡ್ ಅಲ್ಲಿ ಎಲ್ಲಿ ಬರ್ತಾನೆ ಇಲ್ಲ. ಇವ್ರು ನೀವು ಕೊಟ್ಟರು ಮಾತ್ರೆಯಿಂದನೇ ಬ್ಲಡ್ ಇಲ್ಲ, ಇಂದನೇ ನಮಗೆ ಬ್ಲಡ್ ಇಲ್ಲ. ಈಗ ಜೋರಾಯ್ತು. ನೀವೇ ಅಲ್ಲಿಂದ ಬಂದು ನಮ್ಮ ಅಮ್ಮಂಗೆ ಅದೇನೋ ಟೆಸ್ಟ್ ಎಲ್ಲ ಮಾಡಿದ್ರು ಮೆಡಿಕಲಲ್ಲಿ. ಮಾಡಿದ್ಮೇಲೆ ಆಗಲೇ ತೊಗೊಂಡಿದ್ದು ತರಕಾರಿ
ಹಾಲು ಅದು ಇದೆಲ್ಲ ತೊಗೊಂಡು ಇವಾಗ ಬಂದ್ರಿ ಮನೆಗೆ. ಈಗ ಊಟ ಮಾಡಬೇಕು. ನಮ್ಮ ಆಂಟಿ ಮನೆ ಸ್ವಲ್ಪ ದೋಸೆ ತಿಂದೆ, ನನಗೇನು ಹೊಟ್ಟೆ ಹಶ್ವಾಗ್ತಿಲ್ಲ ಈಗ. ಇನ್ನು ನೋಡೋಣ ಲೇಟಾಗಿ. ನಮ್ಮ ಅಮ್ಮ ಅದನ್ನು ಟೆಸ್ಟ್ ಮಾಡಿಬಿಟ್ಟು ಭಯ ಬಿದ್ದವ್ರು ಅಷ್ಟಕ್ಕೇ. ಅದೆಲ್ಲ ಏನಾಗಲ್ಲ ಗೈಸ್, ಭಯ ಬೀಳಬಾರ್ದಂಗೆ. ಅವ್ರು ಭಯ ಬಿದ್ದಾಗ ಹೆಂಗಾಗೋದು? ಅದೇನು ಆಗಲ್ಲ ಅಮ್ಮ, ನೀವು ಯಾಕಮ್ಮ ಹಿಂಗಾಡ್ತೀರಾ? ನಾನು ಹೇಳಿದ ತಕ್ಷಣ ಬಾಯೆಲ್ಲ ಒಣಗ್ತದೆ. ಭಯ ಹೇಳಪ್ಪ, ಹಂಗೆ ಬಿದ್ದಾಗೇನೆ ಹಂಗೆ ಆಗೋದು. ನಮ್ಮಮ್ಮ ಯಾಕೆ ಹಿಂಗೆ ಭಯ ಬೀಳ್ತಾರೋ ಗೊತ್ತಿಲ್ಲ ಗೈಸ್. ನಾನು ಇವಾಗ ಬಿಗ್ ಬಾಸ್ ಸೈಡಲ್ಲಿ ಒಂದು ರೂಬಿಕ್ಸ್ ಕ್ಯೂಬ್ ಆರ್ಡ್ರ್ ಮಾಡಿದೆ. ಅಮ್ಮಂಗೆ ನಾನು ಹೇಳೇ ಇರಲಿಲ್ಲ. ಸೈಲೆಂಟಾಗಿ ಹೋದೆ, ಆರ್ಡ್ರ್ ಮಾಡಿದೆ, ಇಟ್ಕೊಂಡ್ಬಂದೆ. ನಮ್ಮಮ್ಮ ನಾನು ಹೋಗಿದ್ದು ನೋಡಿ ಏನು ಅಂತಿದ್ರು. ಏನಿದು? ರೂಬಿಕ್ಸ್ ಕ್ಯೂಬ್. ಇದು ಕಾಲೇಜಲ್ಲಿ ಆಡಬೇಕು ಅಂತ ಇಂಟ್ರೆಸ್ಟ್ ಆಯಿತು, ಅದಕ್ಕೆ ಇದನ್ನು ತಗೊಂಡೆ. ಒಂದು ಕಾಸು ಇತ್ತು ನಾನು ಅದಕ್ಕೆ ತಗೊಂಡೆ ಗೈಸ್. ನನ್ನ ಹತ್ರ ಇದ್ದರೆ ಹಿಂಗೆ ನಾನು ಖರ್ಚು ಮಾಡೋದು. ನಾವು ಅಮ್ಮಂಗೆ ಹೇಳಲ್ಲ, ಸೈಲೆಂಟಾಗಿ ತರಿಸ್ಕೊಂಬಿಟ್ಟೆ. ಸೊ ಆಡಬೇಕು ಅನಿಸ್ತು, ಆಡೋಣ, ಲೆಟ್ಸ್ ಗೋ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮಮ್ಮ ಮಲಗಿದ್ರು ಗೈಸ್, ಅದಕ್ಕೆ ಎದುರಿಸೆ. ಸೊ ಇವಾಗ ನಾನು ಮನೆಗೆ ಬಂದೆ ಜಸ್ಟ್ ಕಾಲೇಜಿಂದ. ಮಲಗ್ಗೆ ಅವ್ರು ನಮ್ಮಮ್ಮ. ಸೊ ಗೈಸ್, ಇವತ್ತೇನು ನಾನು ಇಷ್ಟು ಮಕ್ಕದಲ್ಲಿ ಖುಷಿ ಇದ್ದೀನಿ ಅಂದರೆ, ನನ್ನ ಸರ್ಪ್ರೈಸ್ ಹೇಳ್ತಿದ್ದಲ್ಲ, ಅದು ಫೈನಲಿ ಬಂದಿದೆ. ಅದೇನು ಅಂತ ಸ್ವಲ್ಪ ದಿನದಲ್ಲೇ ರಿವೀಲ್ ಮಾಡ್ತೀನಿ. ಬಟ್ ಐ ಆಮ್ ಸೋ ಮಚ್ ಹ್ಯಾಪಿ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಫ್ರೆಶ್ ಅಪ್ ಆಗಿ ಬಂದು ಲೆಟ್ಸ್ ಗೋ. ಗೈಸ್, ಇಷ್ಟೊತ್ತಲ್ಲಿ ನಮ್ಮ ಡ್ಯಾಡಿ ಬಂದಿದ್ದಾರೆ ಅಂತ ಅಂದರೆ ಏನು ಕತೆ ಇರ್ಬೋದು ಅಂತ ನಿಮಗೆ ತಡೀರಿ, ಹೇಳ್ಬೇಡ್ರಿ ಅಪ್ಪ ಅದ್ರ ಬಗ್ಗೆ. ಅದು ಬೇರೆ ವ್ಲಾಗ್, ಅದು ನಾ ಇವಾಗಲೇ ಹೇಳ್ಬೇಡ್ರಿ. ಸೊ ನಮ್ಮ ಡ್ಯಾಡಿ ಜೊತೆ ಮಾತಾಡ್ಕೊಂಡು ಹೋಗ್ತೀನಿ ಇವಾಗ ಸ್ವಲ್ಪ ಹೊತ್ತಾದ್ಮೇಲೆ. ಲೆಟ್ಸ್ ಗೋ. ನಾನು ಅಲ್ಲಿಂದ ನಮ್ಮ ಆಂಟಿ ಏನೋ ಶಾಪಿಂಗ್ ಮಾಡೋಕೆ ಬಂದವ್ರೆ. ಏನೇನು ತೊಗೊಂಡು ಆಂಟಿ? ಅವಳು ನನ್ನ ತಂಗಿಗೆ ಈ ಶರ್ಟ್ಗಂತೆ, ಶರ್ಟ್ಗೆ ಪ್ಯಾಂಟ್ ಬೇಕಂತೆ ಅವಳಿಗೆ. ಅದು ನೋಡ್ತವ್ರೆ. ನಾನೇನು ತೊಗೊತಿಲ್ಲ. ನಮ್ಮ ಅಮ್ಮ ಏನು ತೊಗೊಂಡವ್ರೆ? ನೀವೇನು ತೊಗೊಂಡಿದ್ದೀರಾ? ನೀವೇನು ತೊಗೊಂಡ್ರಿ? ಬರೀ ನೀನು ಆಂಟಿ? ನಾನು ಎಣ್ಣೆ, ಅವಳಿಗೆ ಬಟ್ಟೆ ಅಷ್ಟೇನಾ? ಚಿಕ್ಕದು. ಹಂಗೆ ಕರ್ಕೊಂಡು ಅಂದೆ, ಹೋಗೋಣ ಅಂತ ಬಂದೆ ನಾನು. ಸೊ ಹೋಗೋಣ ಬೇಗ, ಲೆಟ್ಸ್ ಗೋ. ನಾಳೆ ರಜಾ ಗೈಸ್, ನಾಳೆ ಎಲ್ಲ ಹೋಗ್ಬೇಕು ಅಂತ ಇದ್ದೀವಿ ನಾನು ರಾಜು. ಎಲ್ಲಿಗೆ ಅಂತ ನಾಳೆ ಗೊತ್ತಾಗುತ್ತೆ ನಿಮಗೆ. ಬನ್ನಿ ಇವಾಗ ತೊಗೊಂಡು ಹೋಗೋಣ, ಲೆಟ್ಸ್ ಗೋ.